ವಿರೋಧ ಪಕ್ಷದವರದ್ದು ತೋಳ ಆನೆಯ ಕತೆ. ಶಾಸಕ ಎಚ್.ಸಿ. ಬಾಲಕೃಷ್ಣ. ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನ ಕೆಡವಲು ಸದಾ ಚಿಂತನೆ ನಡೆಸ್ತಾ ಇರುವ ವಿರೋಧ ಪಕ್ಷದವರದ್ದು ತೋಳ ಮತ್ತು ಆನೆಯ ಕಥೆಯಾಗಿದೆ ಅಂತ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಲೇವಡಿ ಮಾಡಿದರು. ಮಾಗಡಿ ತಾಲೂಕಿನ ಶ್ರೀಗಿರಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸೋಮವಾರ ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರೊಂದಿಗೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದ ಅವರು, ಅಮಿತ್ ಶಾ ಅವರಿಗೆ ಕೊಟ್ಟಿರುವ ಮಾತಿನಂತೆ ಕಾಂಗ್ರೆಸ್ ಸರ್ಕಾರವನ್ನು ಕೆಡವಲು ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮುಂದಾಗಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಶಾಸಕರನ್ನ ಸಂಪರ್ಕ ಮಾಡಿ 100 ಕೋಟಿ ರೂಪಾಯಿ ಆಫರ್ ಮಾಡಲಾಗಿದೆ ಅಂತ ಮಂಡ್ಯ ಶಾಸಕ ರವಿಕುಮಾರ್ ಗಣಿಗ ಅವರು ಮಾಡಿರುವ ಆರೋಪ ಸತ್ಯವಂತ ಶಾಸಕ ಬಾಲಕೃಷ್ಣ ತಿಳಿಸಿದ್ದಾರೆ. ಆದರೆ ನಮ್ಮ ಸರ್ಕಾರ ಬಂಡೆಯಂತೆ ಸ್ಥಿರವಾಗಿದೆ. ಯಾರು ನಮ್ಮ ಸರ್ಕಾರವನ್ನು ಕೆಡವಲು ಸಾಧ್ಯವಿಲ್ಲ. 5 ವರ್ಷ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇರುತ್ತದೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ರೀಗಿರಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಆಮೇಲೆ ರವಿ ಗಣಿಗ ಅವರು ಒಂದು ಗಂಭೀರವಾದಂಥ ಸ್ಟೇಟ್ಮೆಂಟ್ ಕೊಟ್ಟವರು. ಆಪರೇಷನ್ ಹಸ್ತದ ಮುಖಾಂತರ ಕಾಂಗ್ರೆಸ್ ಶಾಸಕರನ್ನ ಸೆಳೆಯುವಂಥ ಕೆಲಸ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಪ್ರತಿಕ್ರಿಯೆ? ನಮ್ಮ ಮಾಜಿ ನಾಯಕರಾದಂಥ ಕುಮಾರಸ್ವಾಮಿರವರು ಕೇಂದ್ರ ಸಚಿವರಾದ ಮೇಲೆ ಅಮಿತ್ ಶಾ ಅವರ ಹತ್ರ ಚರ್ಚೆ ಮಾಡಿ 10 ತಿಂಗಳಲ್ಲಿ ಈ ಸರ್ಕಾರ ತೆಗಿತೀನಿ ಅಂತಕ್ಕಂಥ ಮಾತನ್ನು ಕೊಟ್ಟು ಬಂದು ಇಲ್ಲಿ ಅನೇಕ ಜನ ಶಾಸಕರನ್ನ ಹಣ ಮತ್ತು ಮಂತ್ರಿ ಮಾಡ್ತೀವಿ ಅಂತ ಆಮಿಷ ಕೊಡ್ತಾ ಇದ್ದಾರೆ. ಆ ವಿಚಾರ ಸತ್ಯ. ರವಿ ಗಣಿಗ ಅವರು ಇರತಕ್ಕಂಥ ವಿಚಾರ ಸತ್ಯ. ಯಾರನ್ನ ಸಂಪರ್ಕ ಮಾಡ್ತಾರೋ ಅವರೆಲ್ಲರೂ ಕೂಡ ಬಂದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹತ್ರನೇ ಮಾತಾಡ್ತಾ ಇದ್ದಾರೆ. ಬಹುಶಃ ನಮ್ಮ ಸರ್ಕಾರನ ಅಲ್ಲಾಡ್ಸೋಕ್ಕೆ ಯಾರು ಕೂಡ ಆಗೋದಿಲ್ಲ ಅಂತ ಅವ್ರು ಪ್ರಯತ್ನ ಮಾಡ್ತಾವ್ರಲ್ಲ. ಪ್ರಯತ್ನ ಮಾಡಲಿ ಪಾಪ. ಅವರು ನಿಮ್ಮಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರು ತಾನೆ ಅವ್ರು ಪ್ರಯತ್ನ ಮಾಡೋದು. ಪಟೇಲ್ರು ಒಂದು ಮಾತನ್ನು ಹೇಳ್ತಿದ್ರು, ಗೊತ್ತಾ? ತೋಳ ಮತ್ತು ಆನೆ ಕತೆ ಗೊತ್ತಾ ನಿಮಗೆ? ಆನೆ ಹೋಯ್ತಾ ಇತ್ತಂತೆ, ತೋಳ ಹಿಂದ್ಗಡೆ ಹೋಯ್ತಿತ್ತು, ಬೀಳ್ತದೆ ಆತ್ಕೊಳ್ಳೋಣ ಅಂತ. ಅದು ಬೀಳಲಿಲ್ಲ, ತೋಳ ಆತ್ಕೊಳ್ಳಿಲ್ಲ. ಹಂಗೆ ಅವರ ಪ್ರಯತ್ನ ವಿಫಲ ಆಯಿತು. ಅವ್ರ ಪ್ರಯತ್ನ ಫಲಿಸಲ್ಲ. ಹೇಳಿ ಸರ್, ಇವತ್ತಿನ ಕಾರ್ಯಕ್ರಮ ಏನು? ಶ್ರೀಗಿರಿಪುರ ಪಂಚಾಯತಿನಲ್ಲಿ ರಸ್ತೆ, ಸೇತುವೆ, ಕುಡಿಯುವ ನೀರು ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮ 5 ಕೋಟಿ ವೆಚ್ಚದಲ್ಲಿ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮ ಇದೆಲ್ಲ ಕೂಡ ಹಿಂದೆ ಡಿ.ಕೆ. ಸುರೇಶ್ ಅವರ ಶ್ರಮದಿಂದ ಆದಂಥ ಕಾರ್ಯಕ್ರಮ. ಇವೆಲ್ಲವನ್ನು ಕೂಡ ಈ ಪೂಜೆ ಮಾಡಿದೆ. ಯಾವ ಅನುದಾನ? CNN ಕಾವೇರಿ ನೀರಾವರಿ ನಿಗಮ, ಜಿಲ್ಲಾ ಪರಿಷತ್ತು, 2ನೇ CNN ಕಾವೇರಿ ನೀರಾವರಿ ನಿಗಮ 30ನೇ ತಾರೀಕು CM ಬರ್ತಾರೆ ಅಂತ ಒಂದು ಇದಿತ್ತು. 30ನೇ ತಾರೀಕಲ್ಲ, ಈಗ 13ನೇ ತಾರೀಕಿಗೆ ಬದಲಾವಣೆ ಆಗಿದೆ. 13ನೇ ತಾರೀಕು CM DCM ಒಂದು ITI ಕಾಲೇಜ್ ಉದ್ಘಾಟನೆ ಶರಣ ಪ್ರಕಾಶ್ ಪಾಟೀಲ್ ಅವರಿಂದ. ಡೈರಿ ಬಿಲ್ಡಿಂಗು ಮಾಗಡಿ ಪಟ್ಟಣದಲ್ಲಾಗಿರ್ತಕ್ಕಂಥ ಡೈರಿ ಬಿಲ್ಡಿಂಗ್ ಉದ್ಘಾಟನೆ ಸನ್ಮಾನ್ಯ ರಾಜಣ್ಣ ಅವರಿಂದ, ಕೋಆಪರೇಟಿವ್ ಮಿನಿಸ್ಟರ್. 20 ಕೋಟಿ ವೆಚ್ಚದಲ್ಲಿ ಟೌನ್ನಲ್ಲಿ ರಸ್ತೆಗಳ ಅಭಿವೃದ್ಧಿಯನ್ನು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು PWD ಮಿನಿಸ್ಟ್ರಿಂದ ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ. ಕೆರೆ ಅಭಿವೃದ್ಧಿ, ಮಾಗಡಿ ಪಟ್ಟಣದ ಗೌರಮ್ಮನ ಕೆರೆ ಅಭಿವೃದ್ಧಿಗೆ ಸುಮಾರು 13 ಕೋಟಿ ವೆಚ್ಚದಲ್ಲಿ ಅದನ್ನು ಅತ್ಯದ್ಭುತವಾಗಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಪಾರ್ಕು, ಗೀರ್ಕು, ವಾಕಿಂಗ್ ಪಾತ್ ಎಲ್ಲವನ್ನು ಕೂಡ ಮಾಡ್ತಕ್ಕಂಥ ರೀತಿಯಲ್ಲಿ ಬೋಸರಾಜರವರ ನೇತೃತ್ವದಲ್ಲಿ ಅದನ್ನು ಕೂಡ ಶಂಕುಸ್ಥಾಪನೆ ನೆರವೇರಿಸ್ತಾ ಇದ್ದೀವಿ. ಮಾಗಡಿ ಪಟ್ಟಣದಲ್ಲಿರ್ತಕ್ಕಂಥ ಪಾರ್ಕನ್ನು ಪುನರ್ ನಿರ್ಮಾಣ ಮಾಡ್ತಾ ಇದ್ದೀವಿ. ಎಷ್ಟು ಅಮೌಂಟ್ ಅದು? ಅದು ಸುಮಾರು 5 ಕೋಟಿ ವೆಚ್ಚದಲ್ಲಿ ಪುನರ್ ನಿರ್ಮಾಣ ಮಾಡ್ತಾ ಇದ್ದೀವಿ. ಡಿಪ್ಲೊಮಾ ಕಾಲೇಜ್ಗೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಶಂಕುಸ್ಥಾಪನೆಯನ್ನು ಡಾಕ್ಟರ್ ಸುಧಾಕರ್ ಅವರು ನೆರವೇರಿಸ್ತಾ ಇದ್ದಾರೆ. ಈ ರೀತಿ ನಮ್ಮ CM DCM ಈ ರೀತಿ ಹಲವಾರು ಮಂತ್ರಿಗಳು, ನಮ್ಮ ಗ್ಯಾರಂಟಿ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ರೇವಣ್ಣವರು, ನಮ್ಮ ಜಿಲ್ಲಾಧ್ಯಕ್ಷರಾದಂಥ ರಾಜೂರವರು, ತಾಲೂಕು ಅಧ್ಯಕ್ಷ ಶಿವಣ್ಣ ಅವರು, BDC ಬ್ಯಾಂಕ್ ಡೈರೆಕ್ಟರ್ಗಳು, ಆಮೇಲೆ ನಮ್ಮ ಹಾಲು ಒಕ್ಕೂಟದ ನಿರ್ದೇಶಕರು, ಮಾಜಿ ಅಧ್ಯಕ್ಷರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸಾರ್ವಜನಿಕರೆಲ್ಲರೂ ಕೂಡ ಭಾಗವಹಿಸಿ ಇನ್ನೂ ಹೆಚ್ಚು ಅನುದಾನವನ್ನು ಮುಖ್ಯಮಂತ್ರಿಗಳ ಹತ್ರ ಕೇಳಲಿಕ್ಕೆ ಎಲ್ಲರೂ ಪ್ರೇರೇಪಣೆ ಆಗಬೇಕು ಅಂತೇಳಿ ಎಲ್ಲರೂ ಮನವಿ ಮಾಡ್ತೀನಿ. ನಮ್ಮಿರ್ತಕ್ಕಂಥ ಹಾಸ್ಪಿಟ್ಲು ಅದನ್ನು 4 ಕೋಟಿ ವೆಚ್ಚದಲ್ಲಿ ಅದನ್ನು ರಿಪೇರ್ ಕೆಲಸವನ್ನು ತೆಗೆದುಕೊಂಡಿದ್ದು. 4 ಕೋಟಿ ವೆಚ್ಚದಲ್ಲಿ ದಿನೇಶ್ ಗುಂಡೂರಾವ್ ಅವರು ಕೂಡ ಬರ್ತಾ ಇದ್ದಾರೆ. ಇವರನ್ನೆಲ್ಲರನ್ನು ಕರೆಸಿ ತಾಯಿ ಮಕ್ಕಳ ಹಾಸ್ಪಿಟ್ಲ್ ವಿಚಾರ ಇರ್ಬೋದು, ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ನಮ್ಮ ಕೆಂಪೇಗೌಡ ಕೋಟೆ ಶಂಕುಸ್ಥಾಪನೆ ಕೂಡ ನೆರವೇರಿಸ್ತಾ ಇದ್ದೀವಿ. ಅದನ್ನು ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಅದಕ್ಕೆ ಶಂಕುಸ್ಥಾಪನೆ ಕಲ್ಲನ್ನು ಹಾಕ್ತಾ ಇದ್ದಾರೆ. ಈ ಹಲವಾರು ಮಂತ್ರಿಗಳು ಬಂದು 13ನೇ ತಾರೀಕು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಈಗ
ಇದು ನಮ್ಮ ಅಭಿವೃದ್ಧಿಯ ಸಂಕೇತ ಅಂತ ಹೇಳಿ ಇಷ್ಟಪಡ್ತೀನಿ.